ಈ ವೇದಿಕೆನ ಬೇರೆಯವರ ವಿರುದ್ಧ ಮಾತಾಡಿ ನಾವು ಸಣ್ಣವರಾಗೋದು ಬೇಡ ಬೇಡತಾನೆ. ಸುಮಾರು ಜನ ಹೇಳ್ತಿದ್ರು ಟೈಮ್ ಕೊಡ್ತಾರೆ ಬರ್ತಾರೆ ಅಂತ. ಇವತ್ತು ಇಲ್ಲಿ ಬಂದಿರೋರೆಲ್ಲ ನನ್ನ ಬರ್ತಡೇ ದುಡ್ಡು ಕೊಟ್ಟು ಬಂದಿರೋ, ದುಡ್ಡು ಕೊಟ್ಟು ನನ್ನ ಬರ್ತಡೇ ಮಾಡ್ತಾರೆ. ಇಲ್ಲಿ ಯಾರು ಸ್ಟೇಜ್ ಮೇಲೆ ಇಕ್ಕಿದ್ರೆ ಯಾರು ₹1, ನಾನು ಸಹ ₹1 ಹಾಕಿಲ್ಲ. ಎಲ್ಲ ನಮ್ಮ ಚಾಲಕರು ಅವರ ದುಡ್ದಂತ ದುಡ್ಡಲ್ಲಿ ನನ್ನ ಪ್ರತಿ ವರ್ಷ ನನ್ನ ಬರ್ತಡೇ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದು ನಮ್ಮ ತಾಕತ್ತು, ನಮ್ಮ ಸಂಘಟನೆ ತಾಕತ್ತು. ತಾಯಿ ತಂದೆಗೆ ಎರಗೋ ಸ್ನೇಹವೆಂದರೆ ಕರಗೋ ಮಗುವ ಮನಸ್ಸಿನ ದೊರೆಯುವ ರೆಪ್ಪೆಗೂನು ತಿಳಿಯದಂತೆ ಕಣ್ಣ ನೀರ ಒರೆಸುತ್ತಾನೆ ದೈವ ಮೆಚ್ಚುವ ಮಾನವ. ನಂಬಿದ ಜೀವಕ್ಕೆ ಧೈರ್ಯವ ತುಂಬುತ್ತ ಸಹನೆಯ ಲಾಂಛನ ಹೊಂದಿರೋ ಜೀವ. ಎಲ್ಲ ಸಂಘಟನೆ ನಾನು ಹೇಳ್ತೀನಿ, ನಮ್ಮ ಸಂಘಟನೆಯನ್ನ ಡಿವೈಡ್ ಮಾಡಕ್ಕೆ ಯಾರು ಆಗಿದೆಯಾ? ಆಗತ್ತಾ? ಕಿತ್ತಾಡ್ತೀವಿ. ಈ ಕ್ಷೇತ್ರದಲ್ಲಿ ಕಿತ್ತಾಡ್ತಾರೆ, ಇಷ್ಟ ಇಲ್ವೋ ಇನ್ನೊಂದು ಕ್ಷೇತ್ರಕ್ಕೆ ಹೋಗಿರ್ತಾರೆ. ಮಹಾಲಕ್ಷ್ಮಿ ಲೇಔಟಿಂದ ಅಲ್ಲಗೆ ಇದಕ್ಕೆ ಯಶವಂತಪುರಕ್ಕೆ, ಯಶವಂತಪುರದಿಂದ ಇನ್ನೊಂದು ಕ್ಷೇತ್ರಕ್ಕೆ, ಬೊಮ್ಮನಹಳ್ಳಿಯಿಂದ ಬೆಂಗಳೂರು ಸೌತ್ಗೆ ಪೀಸಾಡೋ ಬಿಟ್ಟು ಹೋಗಲ್ಲ. ಇದು ನನ್ನ ಮನೆ. ಆದ್ರೆ ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ ಹೋಗ್ತಾರೆ. ನೀವೇನು ಇಷ್ಟೊಂದು ದೊಡ್ಡದಾಗಿ ಬರ್ತಡೇ ಮಾಡ್ತಾ ಇದ್ದೀರಾ. ಸುಮಾರು ಜನ ಅನ್ಕೊಂಡಿದ್ರು ಸತಿ ಬರ್ತಡೇ ಜನ ಸೇರಲ್ಲ. ನಾನು ಅವ್ರಿಗೆ ಹೇಳಿದೆ, ನಾವು ಗುರು ರಾಘವೇಂದ್ರ ಪೂಜೆ ಮಾಡೋರು ಯಾರಿಗೇನು ಮೋಸ ಮಾಡಿಲ್ಲ. ಕಿತ್ಕೊಂಡಿರ್ತೀವಿ, ಕಿತ್ಕೊಂಡು ಯಾವನ ಕಿತ್ಕೋತೀವಿ, ಶೋರೂಮ್ ಹತ್ರ ಕಿತ್ಕೋತೀವಿ, ಇನ್ನೊಂದು ಕಷ್ಟಕ್ಕಿರೋ ಡ್ರೈವರ್ಗೆ ಕೊಡ್ತೀವಿ. ಏನಕ್ಕೆ ಕೊಡ್ತೀವಿ? ಕಷ್ಟದಲ್ಲಿರುವಂತವ್ರಿಗೆ ಯಾವತ್ತೂ ಸಹಾಯ ಮಾಡೇ ಮಾಡ್ತೀವಿ. ಆದ್ರಿಂದ ನಾವು ನಮ್ಮ ಸಂಘಟನೆಯ ಎಲ್ಲ ಚಾಲಕರಿಗೆ, ಯಾರ್ಯಾರು ಇವತ್ತು ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಿದಂತ ನಮ್ಮೆಲ್ಲ ಕುಟುಂಬಕ್ಕೆ ನಾವ್ ಯಾವತ್ತೂ ಚಾಲಕರು ಅಂತ ಅನ್ಕೊಡಲ್ಲ. ನಮ್ಮ ಪ್ರೀತಿಯ ಪೀಸಾಟೋ ಕುಟುಂಬ, ವಸುದೈವ ಕುಟುಂಬಕಂ ಅಂತ ಹೇಳಿ ನಾವೇನು ಶುರು ಮಾಡಿದ್ವಿ, ಇವತ್ತು ಅದು ಸಾರ್ಥಕವಾಗಿದೆ.